ಬಾರೆ ಬಾರೆ ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬನ ರಾಣಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಿ. ಸೊ ಗುಡ್ ಮಾರ್ನಿಂಗ್. ಇವತ್ತು ಒಂದು ಸ್ಪೆಷಲ್ ಡೇ ವಿಡಿಯೋ ಬರುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ವಾಯ್ಸು ಒಂಥರ ಕಿಚ್ಕಿಚ್ಚಾಗ್ಬಿಟ್ಟಿದೆ. ಒಬ್ಬರು ಸ್ನಾನಕ್ಕೆ ಹೋಗಿದ್ದಾರೆ, ಒಬ್ಬರು ಇನ್ನು ಮಲ್ಕೊಂಡಿದ್ದಾರೆ. ಸೊ ಇವತ್ತೇನು ಸ್ಪೆಷಲ್ ಡೇ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ರೆಡಿಯಾಗಿ ಬಂದು ಓಕೆ. ಹಾಯ್, ಆಯ್ತಾ ಸ್ನಾನ? ಏನು ಸಮಾಚಾರ ಇವತ್ತು? ಓಕೆ, ರೆಡಿ ಆಗೋಣ ದೇವಸ್ಥಾನಕ್ಕೆ. ಸೊ ಟೈಮ್ ಆಗಿಬಿಟ್ಟಿದೆ, ರೆಡಿ ಆಗಿಬಿಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಸಿಗ್ತೀವಿ. ನಾವು ಆ್ಯನಿವರ್ಸರಿ ದಿನ ಹೋಗಿದ್ದ ದೇವಸ್ಥಾನ ಶನ್ಮತ್ಮನ್ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ನಮ್ಮ ಮನೆ ಹತ್ರನೇ ಇತ್ತು, ತುಂಬ ಚೆನ್ನಾಗಿತ್ತು. ಅಮ್ಮ ಏನು ಕೊಟ್ಟರು? ಯಾಕೆ ಖುಷಿ ಪಟ್ಟೆ? ಖಾರ ಪೊಂಗಲ್ ನಂಗೆ ಫೇವ್ರೇಟ್. ಏನಾಯ್ತು? ಮುಖ ಡಲ್ಲಾಗೈತೆ. ಏನಾಯ್ತು? ಮುಖ ಡಲ್ಲಾಗೈತೆ. ಎಷ್ಟು ಬೇಜಾರಾಗಿದ್ರು ನಗ್ನಾಗ್ತಾ ಇರಬೇಕಲ್ಲ, ಅದಕ್ಕೆ ಬೇಜಾರು. ಸೋಕೆ ಮಮ್ಮಿ, ಲೆಟ್ ಇಟ್ ಬಿ. ಇಷ್ಟು ದಿವಸನಾದರೂ ಬೇಜಾರಾಗಿದ್ದೆ, ಇನ್ಮೇಲಾದರೂ ಖುಷಿಯಾಗಿರು. ಅಟ್ಲೀಸ್ಟ್ ಇವತ್ತಾದರೂ. ಬೇಜಾರಾಗಬೇಡ, ಖುಷಿಯಾಗಿರ್ಬೇಕು. ನಂಗೆ ನೆನ್ನೆ ಹೇಳ್ತಿದ್ದಲ್ಲ, ಲವಲವಿಕೆಯಿಂದ ಇರಬೇಕು. ಇಬ್ರು ಅಲ್ಲಿ ಸ್ಟೇಟಸ್ ಹಾಕೊಂಡವ್ರೆ, ಇಬ್ರು ಈಚದರ್ ವಿಶ್ ಮಾಡ್ಕೊಂಡ್ರಾ? ಹಾ ಅದೆಂತ ನಾನು ಹೇಳಿದ ತಕ್ಷಣ ನೀನು ಹೇಳೋದಂತೆ, ಅಪ್ಪ ಸೇಮ್ ಟಿ ಯು ಹೇಳೋದಂತೆ. ನೋಡಿ, ನಮ್ಮನೆ ಲಕ್ಷ್ಮಿ ಅಡುಗೆ ಮಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ರೆಡಿಯಾಗಿ. ಏನು ಪ್ರಿಪೇರ್ ಮಾಡ್ತಾ ಇದ್ದೀರಾ? ಅಮ್ಮ ಏನು ಮಾಡ್ತಿದ್ಯಾ? ಆಯ್ತಾ? ಕಣ್ಣೆಲ್ಲ ಒರೆಸ್ಕೊಂಡಿದ್ದು ಗೊಳೋ ಅಂತ ಹತ್ಬಿಡೋದು, ಕಣ್ಣು ಕೆಂಪಗೆ ಮಾಡ್ಕೊಳ್ಳೋದು, ತಲೆನೋವು ಒರೆಸ್ಕೊಳ್ಳೋದು ಸ್ಪೆಷಲ್ ಡೇ ದಿವಸನೂ. ಆರಾಮಾಗಿರು, ಏನು ಯೋಚನೆ ಮಾಡಬೇಡ ಅಂದರೆ ಹೇಳೋ ಮತ್ತೆ ಕೇಳದೆ ಇರೋದು. ನನ್ನಿಂದ ಹೈಡ್ ಮಾಡೋದಕ್ಕೋಸ್ಕರ ನೀಟಾಗಿ ಒರೆಸ್ಕೊಂಡ್ಬಿಡೋದು ಟವಲಲ್ಲಿ. ನೋಡಿ, ಸೈಲೆಂಟ್ ಆಗಿದ್ದಾರೆ ಇರೋದು. ಏನಾದರೂ ಮಾತಾಡ್ತೀಯಾ? ಟಾಪಿಕ್ ಏನು ಬೈತಾ ಇದ್ದೀನಿ, ರಿಪ್ಲೈ ಮಾಡು. ಇವೆಲ್ಲ ಚೆನ್ನಾಗಿ ಮಾಡು. ನಾನು ಸೀರಿಯಸ್ ಆಗಿ ಮಾತಾಡ್ತೀನಿ, ಯು ಜೋಕಿಂಗ್. ಇತ್ತೀಚೆಗೆ ತುಂಬ ತರಲಾಗಿದೆಯಾ? ಇರೋ ನಿಂಗೈತೆ. ಸೀರಿಯಸ್ ಅಂತ್ಯ, ಆಂಬುಲೆನ್ಸ್ ಬೇಡ ಅಂತ್ಯ. ನಾನು ಮಾತಾಡ್ತಾ ಇರೋದು, ಲಿಸನ್ ಟು ಮೈ ವರ್ಡ್ಸ್. ನಂಗೆ ಅರ್ಥ ಆಗುತ್ತೆ. ನೋಡಿದ್ದೆ ಏನಿದೆ ಇದೆ ಆಟಿಟ್ಯೂಡ್. ಅದಿರ್ಲೇಬೇಕಲ್ವ? ದೇವ್ರೆ ನನ್ನ ಕಾಪಾಡಪ್ಪ. ನಾನು ಅದನ್ನೇ ಬೇಡ್ಕೊಂಡೆ ಇವತ್ತು, ಅವಳು ಕಾಪಾಡಪ್ಪ ಅಂತ. ಅಮ್ಮ
ನಾನೇ ಡೌಟಾ? ಏಯ್ ಕೌಂಟ್ರ್ ಮೇಲೆ ಕೌಂಟ್ರ್ ಜಾಸ್ತಿ ಐತೆ ನೋಡಿ, ಸರಿ ಇರಲ್ಲ. ಇವಾಗಿನ ಸ್ವಿಚ್ ಬೋರ್ಡ್ ಆನ್ ಆಗಿದೆ ಅದಕ್ಕೇನೆ. ನಿನ್ನ ಸ್ವಿಚ್ ಬೋರ್ಡೇ ಬೇಡಮ್ಮ. ಆನ್ ಆದರೆ ಆನ್ ಆದಂಗೆ, ಇಲ್ಲ ಅಂದರೆ ಕಾಯ್ತಾ ಇರಬೇಕು. ನಿನ್ನ ಬಾಯಿ ಬಡ್ಕೊ ಮಾತಾಡಲ್ಲ. ಸ್ವಿಚ್ ಬೋರ್ಡ್ ಆನ್ ಆಗ್ಬಿಟ್ರೆ ಏನು ಮಾತಾಡು ಈ ಥರ ಕೌಂಟ್ರು. ಬೆಳಗ್ಗೆ ಏನು ತಿಂದ್ವಿ ಅಂತ ತೋರ್ಸೋಕ್ಕಾಗಲಿಲ್ಲ, ಯಾಕೆ ಅಂತಂದರೆ ಮೂಡು ಸರಿ ಚೆನ್ನಾಗಿ ಇರಲಿಲ್ಲ. ಗೋಧಿ ನುಚ್ಚಲ್ಲಿ ರೈಸ್ ಮಾಡಿಕೊಂಡು ಟೊಮೆಟೊ ಗೊಜ್ಜು ಮಾಡ್ಕೊಂಡು ಊಟ ಮಾಡಿದ್ವಿ. ಏನಾದರೂ ಮನೇಲಿ ಮಾಡೋಣ, ಸ್ವೀಟ್ ಐಟಮ್ ಮಾಡೋಣ ಅಂದರೆ ಯಾರು ಏನೂ ತಿನ್ನಲ್ಲ, ಬೇಡ 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 ಅಂತಾರೆ. ಸ್ವೀಟ್ಸ್ ನಮ್ಮ ಮನೇಲಿ ಜಾಸ್ತಿ ಯಾರು ತಿನ್ನಲ್ಲ. ಸೊ ಹಾಗಾಗಿ ಏನು ಅಂತ ಅಡುಗೆ ಏನು ಮಾಡಿಲ್ಲ. ದೇವಸ್ಥಾನದಿಂದ ಬರ್ಬೇಕಾದ್ರೆ ಅಲ್ಲಿ ಪ್ರಸಾದ ತಿನ್ಕೊಂಬಂದ್ವಲ್ಲ, ಮನೆ ಬರ್ಸೋದು ಲೇಟ್ ಆಯಿತು, ಅವ್ರು ಆಗಿ ಡ್ಯೂಟಿಗೆ ಹೋದ್ರು. ಸೊ ಟಿಫನ್ ಏನು ಮಾಡಿರಲಿಲ್ಲ. ಮತ್ತು ನಾವಿಬ್ಬರು ಮಾಡ್ಕೊಂಡು ತಿಂದು ಮಲ್ಕೊಂಡ್ಬಿಟ್ವಿ. ನಮ್ಮ ಬೆಳಗ್ಗೆ ಬೇಗ ಎದ್ದಿದ್ವಿ ಪೂಜೆಗೆ ಅಂದ್ಬಿಟ್ಟು ಮಲ್ಕೊಂಡ್ವಿ. ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಹೊರಗಡೆ ಪಾನಿಪುರಿ ತಿನ್ನೋಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಇನ್ನೂ ಟೈಮ್ ಇದೆ ಪಾನಿಪುರಿಗೆ, ಹಾಗಾಗಿ ಆರಾಮಾಗಿ ಸುಮ್ಮನೆ ಕೂತೀವಿ. ಸ್ವಲ್ಪ ತಲೆನೋವು. ಇವರಿಬ್ಬರು ಆ್ಯನಿವರ್ಸರಿ ದಿನ ಒಬ್ರಿಗೊಬ್ರು ವಿಷಯ ಮಾಡ್ಕೊಂಡಿಲ್ಲ. ನಾನು ಹೇಳಿದ್ಮೇಲೆ ಅಮ್ಮ ಸಡನ್ನಾಗಿ ಹ್ಯಾಪಿ ಆ್ಯನಿವರ್ಸರಿ ಅಂತಾರೆ, ಅಪ್ಪ ಅದಕ್ಕೆ ಸೇಮ್ ಟು ಯು ಅಂತೆ. ಅಷ್ಟೇ. ನಿಮ್ಮಿಬ್ರು ಜಾತಕ ಯಾವ ನನ್ನ ಮಗ ನೋಡ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟಾಗಿರು. ಒಳ್ಳೆ ಹಂಗೆ ಆಡ್ತೀರಾ ಕಯ್ಯ 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 ಅಂತ. ಜಾತಕ ನೋಡ್ದೇನೆ ಮದುವೆ ಆಗಿರೋರು ಚೆನ್ನಾಗಿದ್ದಾರೆ. ಚೆನ್ನಾಗಿರ್ತಾರೆ ಬೇಡಿ, ನಮಗೆ ಯಾಕೆ. ಅಮ್ಮ ಏನು ನೋಡ್ತಾ ಇದೀಯಾ? ಏಂತಕ್ಕೆ? ನಾನು ಇದೊಂದು ವಿಡಿಯೋಗೆ ಕಮೆಂಟ್ ಮಾಡಿದ್ದೆ. ಆ ಕಮೆಂಟ್ ನೋಡಿ ತೋರಿಸ್ತೀನಿ. ಆಮೇಲೆ ಏನಂತ ಕಮೆಂಟು? ನೀನು ನೋಡು, ಕ್ಯಾಮ್ರಾ ತೋರಿಸು ಅಂತಲ್ಲ ಹೇಳಿದ್ದು. ಈ ವಿಡಿಯೋ ಕಮೆಂಟ್ ಮಾಡಿದಾಗ ಇಷ್ಟು ಜನ ಲೈಕ್ ಮಾಡೋರೆ, ಅದು ನೋಟಿಫಿಕೇಶನ್ ಬರುತ್ತೆ ನನಗೆ. ಅದಕ್ಕೆ ಆ ವಿಡಿಯೋ ಆವಾಗ ಬೇಗ ಪಟ್ಟಂತ ಸಿಗುತ್ತೆ. ಇವೆಲ್ಲ ನೋಡ್ಕೊಂಡು ಬೇಜಾರು ಮಾಡ್ಕೊ. ಇಲ್ಲ, ಕಣ್ಣಲ್ಲಿ ಆಲ್ರೆಡಿ ತುಂಬ್ಕೊಂಡೈತೆ. ತಲೆ ನೋವ್ತೈತೆ, ನನ್ನ ಕಣ್ಣಲ್ಲಿ ಏನಿಲ್ಲ. ಒಳ್ಳೆ ಅಡ್ವಾನ್ಸ್. ನಾಳೆ ಎಲ್ಲಿ ಹೋಗ್ತೀಯಾ? ಖಂಡಿತವಾಗ್ಲೂ ಪಾರ್ಟಿ ಕೊಡಿಸ್ತೀನಿ, ಬರ್ತೀನಿ ನೆಕ್ಸ್ಟ್ ವೀಕಲ್ಲಿ, ಮಿಸ್ ಮಾಡಲ್ಲ. ಓಕೆನಾ? ಬರ್ಡ್ ನಂದಲ್ವಾ, ಚಂದು ಅಕ್ಕ ಯಾಕೆ? ಚಂದು ಬಿಟ್ಟು ನಾವೇ ಪಾರ್ಟಿ ಮಾಡ್ಬಿಡೋಣ. ಕಾಫಿ ಆಯ್ತಾ? ಹೌದಾ? ಅಮ್ಮ ಚೆನ್ನಾಗಿದ್ದಾರಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬರ್ತೀನಿ ನೆಕ್ಸ್ಟ್ ವೀಕಲ್ಲಿ, ಆಚೆ ವೀಕಲ್ಲಿ ಬರ್ತೀನಿ. ನನ್ನನ್ನೇ ಕರಿತಿರ್ತೀರ, ನೀವು ಬರೋದೇ ಇಲ್ಲ. ಇಲ್ಲ, ಕಳಿಸಿ ನೋಡಿ. ಇದು ಏನದು ಲೊಕೇಶನ್ ಕಳಿಸ್ತೀನಿ, ಬನ್ನಿ. ಸರಿ ಅಪ್ಪ, ಆಯ್ತು. ಇನ್ನೇನಮ್ಮ? ಮತ್ತೆ ಫ್ರೀ ಮಾಡ್ಕೊಂಡ್ ಕಾಲ್ ಮಾಡ್ಕೊಂಡ್ ಬಾ. ನಾವು ಅವತ್ತೇ ಬರಕ್ ರೆಡಿ ಆಗಿದ್ದು, ಬಿಸಿ ಬರ್ರಿ. ನಾ ಬಂದಾದ್ಮೇಲೆ ನೆಕ್ಸ್ಟ್ ನೀವು ಬರ್ತಕ್ಕ ನಾನು ಬರಲ್ಲ. ಆಯ್ತು, ನೀವು ಬಂದಾದ್ಮೇಲೆ ನಾನು ಬರ್ತೀನಿ. ಓಕೆ ಚಿನಿ, ಥ್ಯಾಂಕ್ ಯು ಕಾಲ್ ಮಾಡಿದ್ಕೆ. ಸರಿ, ಬಾಯ್. ಎಂಜಾಯ್. ಥ್ಯಾಂಕ್ ಯು, ಬಾಯ್. ಖುಷಿನಾ? ಖುಷಿ. ಮಾಡು. ವೆಡ್ಡಿಂಗ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು. ಥ್ಯಾಂಕ್ ಯು. ಹೆಂಗಿದೆ ಡ್ರೆಸ್ ಇಷ್ಟು ಪುಟಾಣಿ ಚೆನ್ನಾಗಿದೆ. ಹಿಂಗೆ ಖುಷಿಯಾಗಿರಿ ಯಾವಾಗಲೂ. ಥ್ಯಾಂಕ್ ಯು. ಐ ಲವ್ ಯು. ಲವ್ ಯು ಟು. ಮೂವಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಮ್ಮ. ಧನ್ಯವಾದಗಳು.
ಸೊ ಇವಾಗ ನಾವು ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಎಲ್ಲರೂ ಕೇಳ್ತಾ ಇದ್ರಲ್ಲ, ಇದರಲ್ಲಿ ಹೇಳ್ಬೇಕು ಅದನ್ನು, ಯೂಟ್ಯೂಬಲ್ಲಿ ಸಾರಿ ಇನ್ಸ್ಟಾಗ್ರಾಮಲ್ಲಿ ಹೇಳಬೇಕು. ನನಗೇನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ನನಗೆ ಅಂದರೆ ಆದರೆ ಏನಂದು ನಾನು ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಿದೆಯಾ? ಏನು ಹೇಳು, ಏನು ಚೇಂಜಸ್ ಮಾಡ್ಕೊಳ್ಳೋದಿದೆ ನಾನು? ಆಮೇಲೆ ಅಷ್ಟೇನಾ? ಮಮ್ಮಿ ಏನಾದರೂ ಭಯ ಆದರೆ ನನ್ನ ಗಟ್ಟಿಯಾಗಿ ಹಿಡ್ಕೊ ಆಯ್ತಾ? ನಾನು ಸ್ಟ್ರಾಂಗ್. ಓಕೆ ಓಕೆ. ನಾನು ನಿಮ್ಮನ್ನ ಹಿಡ್ಕೊಳ್ತೀನಿ. ನಮ್ಮನ್ನು ಹಿಡ್ಕೊಂಡ್ರೆ ಅಷ್ಟೇ. ಸೊ ಮನೇಲಿ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಕೇಕ್ನ ಕಟ್ ಮಾಡಿಬಿಟ್ಟು ಅವತ್ತಿನ ದಿನವೇ ಸಂಜೆ ನಾವು ಹೊರಗಡೆ ಹೋದ್ವಿ ಪಾನಿಪುರಿ ತಿನ್ನೋಣ ಅಂತ. ಪಾನಿಪುರಿ ಜಾಗ ಕೂಡ ಚೇಂಜ್ ಮಾಡಿದ್ವಿ ನಾವು, ಇದು ಹೊಸ್ದಾಗಿ ಓಪನ್ ಆಗಿದೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಅವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದ ಕಾರಣ ವೆಜ್ ಮೋಮೋ ತೊಗೊಂಡ್ವಿ, ಅಲ್ಲೇ ಪಕ್ಕದಲ್ಲಿತ್ತು, ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗಂತೂ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ವೆಜ್ ಮೋಮೋ. ಸೊ ನಾನು ಅವಳು ಕೂಡ ತೊಗೊಂಡು ತಿಂದ್ವಿ. ಅವ್ರ ಪಪ್ಪ ಏನು ಇದನ್ನೆಲ್ಲ ಲೈಕ್ ಮಾಡಲ್ಲ, ಸೊ ಅವರೊಂದು ಕಡೆ ಸೈಡಲ್ಲಿ ನಿಂತಿದ್ರು. ನಾನು ನನ್ನ ಮಗಳು ತಿನ್ಕೊಂಡು ಪಾನಿಪುರಿ ವೆಜ್ ಮೋಮೋದಲ್ಲೇ ನಮ್ಮದು ಪಾರ್ಟಿ ಮುಗಿದೋಯ್ತು ಅವತ್ತಿನ ದಿನ. ಈಗ ಓಪನ್ ಮಾಡಬೇಕಾ? ನಾಳೆದು ನಾಳೆದೇನು? ನಾಳೆ ಏನು ಸ್ಪೆಷಲ್? ಆಯಿತು. ನಾಳೆಗೆ ಮತ್ತೆ ಹೋಯ್ತಿ ಅಂಗಡಿಗೆ? ಇಲ್ಲ, ಇಲ್ಲೇ ಕೂತ್ಕೊಂಡು ಏನಾದರೂ ಮೇಲಿಂದ ಉದುರಿಸ್ಬಿಡಪ್ಪ. ಏನು ದೇವರ ಮೇಲಿಂದ ಏನಾದರೂ ಉದುರಿಸ್ಬಿಡಪ್ಪ ನಮ್ಮ ಅಮ್ಮಂಗೆ ಅಂತ. ನನಗೆ ಯಾಕೆ? ನೀನು ಉದುರಿಸ್ಕೋ. ನಿನಗೆ ಅಲ್ವಾ ಕೊಡಕ್ಕೆ? ಇದೇನು ಇವಾಗ ಓಪನ್ ಮಾಡೋದಾ? ತಟ್ಟೆ ಊಟ ಮಾಡಕ್ಕ? ಬೆಳ್ಳಿದ ಚಿನ್ನದ? ಓಪನ್ ಮಾಡಿ ಗೊತ್ತಾಗುತ್ತೆ. ಯಾ ವಿತ್ ಲಾಟ್ಸ್ ಆಫ್ ಲವ್. ಏನು ಏನೋ ಕುತ್ಕೊಂಡು ಓಪನ್ ಮಾಡ್ರಿ. ಗೆಸ್ ಮಾಡಿದ್ದೀನಿ. ಏನು? ರಾಧಾಕೃಷ್ಣ ಅಲ್ಲ, ಬೇರೆ. ಸೈಲೆಂಟ್ ಆಗಿದ್ದಾಗ ಏ ಇಲ್ಲಪ್ಪ, ಬೇರೆ. ಇಲ್ಲ ಇಷ್ಟ ಅಲ್ವಾ, ಹಾಗಾಗಿ ಇಲ್ಲ. ಫುಲ್ ಓಪನ್ ಮಾಡಿ ನೋಡ್ಬೇಕು. ಹೇಳಿ ಮತ್ತೆ ನಾವು ನಮ್ಮನೆ ರಾಧಾಕೃಷ್ಣ ತುಂಬ ಹೋಗೋರೆ ಅಂತ. ವಾವ್, ಚೆನ್ನಾಗಿದೆ. ರಾಧಾಕೃಷ್ಣ ಕೊಟ್ಟು ನಾವಿಬ್ರು ಜಗಳ. ಏ ಇಲ್ಲಪ್ಪ. ಇನ್ನೇನು ನಿಮ್ಮ ಪಪ್ಪಗೆ ಬರೀ ರಾಧಾ ಇದ್ರೆ ಇನ್ನೊಬ್ರು ಬೇಡ, ಯಾರು ಬೇಕಪ್ಪ? ಕೃಷ್ಣ ಕೃಷ್ಣ ರಾಮ ರಾಮ. ಇಬ್ರಿಗೂ ಇಷ್ಟ ಆಯ್ತಾ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಕಂದ. ಲವ್ ಯು. ಲವ್ ಯು ಟು. ನಮ್ಮ ಆ್ಯನಿವರ್ಸರಿ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಫಾಲೋ ಮಾಡ್ತಾಯಿರಿ. ಲವ್ ಯು. ಥ್ಯಾಂಕ್ ಯು ಸೋ ಮಚ್.